ವೀಕ್ಷಕರೇ, ಸರ್ಕಾರಿ ಶಾಲೆಗಳು ಮೊದಲೇ ಉಳಿತಾ ಇಲ್ಲ. ಇರುವಂತ ಸರ್ಕಾರಿ ಶಾಲೆಗಳನ್ನ ಚೆನ್ನಾಗಿ ಉಳಿಸ್ಕೊಳ್ಳೋಣ ಅಂತಂದ್ರೆ ಇಂಥವ್ರ ಕಾಟ. ಆಕ್ಚುಲಿ ಏನಾಯ್ತು, ಸರ್ಕಾರಿ ಶಾಲೆ ಇರೋ CA ಸೈಟ್ ಮೇಲೆ ಇಂಥ ಉದ್ಯಮಿಗಳು ಬಂದು ಕಣ್ಣಿಟ್ಬಿಟ್ರೆ ಮುಂದಿನ ಕಥೆ ಏನು? 105 ವಿದ್ಯಾರ್ಥಿಗಳಿಗೆ ಕಾಡ್ತಿಗೆ ತಮ್ಮ ಭವಿಷ್ಯದ ಆತಂಕ. ಮಕ್ಕಳನ್ನ ಶಾಲೆ ಬಿಡಿಸಲು ಕುತಂತ್ರ, ನಿರಂತರ ಒತ್ತಡ. ಬೆಂಗಳೂರಿನ ಸರ್ಕಾರಿ ಅನುದಾನಿತ ಶಾಲೆ ಮೇಲೆ ತೂಗುಗತ್ತಿ. ನೋಡಿ, ಬೆಂಗಳೂರಿನ ಸರ್ಕಾರಿ ಅನುದಾನಿತ ಶಾಲೆ, ಅಲ್ಲಿರುವಂತ CA ಸೈಟ್ ಮೇಲೆ ಉದ್ಯಮಿ ಕಣ್ಣು ಹಾಕಿರೋದು. ಇಂಥವರೆಲ್ಲ ಬೇಕಾದಷ್ಟು ಜನ ಇರ್ತಾರೆ. ಕೆಲವೊಮ್ಮೆ ಸಿಕ್ಕಾಕೊಳ್ತಾರೆ, ಕೆಲವೊಮ್ಮೆ ಸಿಕ್ಕಾಕೊಳ್ಳದೆ ಕೆಲಸ ಮುಗಿಸಿ ಅಲ್ಲಿಗೆ ಈ ತರ ಎಷ್ಟೋ ಶಾಲೆಗಳನ್ನ ಅಥವಾ ಸರ್ಕಾರಿ ಜಾಗಗಳನ್ನ ಬಳಸ್ಕೊಂಡಿರ್ತಾರೆ. ಇವರು ಸಿಕ್ಕಾಕೊಳ್ತಾ ಇದ್ದಾರೆ, ಮಿಕ್ಕದವ್ರು ಸಿಕ್ಕಾಕೊಂಡಿರಲ್ಲ ಅಷ್ಟೇ. ಕನ್ನಡ ಶಾಲೆಯನ್ನ ಉಳಿಸಬೇಕಿದೆ CM ಸಾಹೇಬ್ರೆ. ಯಾರ್ಯಾರೋ ಉದ್ಯಮಿಗಳು ಬರ್ತಾರೆ, ಬಂದು ಆ ಸೈಟು ಈ ಸೈಟ್ ನೋಡ್ತಾರೆ, ಅಲ್ಲೇನೋ ಕಟ್ಟಬೇಕು, ಅವ್ರು ಬೇಳೆ ಬೇಯಿಸ್ಕೋಬೇಕು ಅಂತ ಹೇಳಿ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಆಯ್ತಾ, ಅಷ್ಟೊಂದು ನಿಮ್ಮ ಹತ್ರ ಉದ್ಯಮಿ ಆಗಿದ್ದು, ನಿಮ್ಮ ಹತ್ರ ದುಡ್ಡಿದ್ರೆ ಬೇರೆ ಜಾಗವನ್ನ ಕೊಂಡುಕೊಳ್ಳಿ ಲೀಗಲ್ ಆಗಿ. ನೀವೇನ್ ಮಾಡಬೇಕೋ ಮಾಡಿ. ಯಾಕೆ ನಿಮ್ಗೆ ಸಾಮಾನ್ಯ ಜನರು ಬದುಕುವಂತ ಜಾಗ, ಸಾಮಾನ್ಯ ಜನರ ಮಕ್ಕಳು ಓದುವಂತ ಜಾಗವೇ ಯಾಕೆ? ಅಂತದ್ರ ಮೇಲೆ ಕಣ್ಣು ಯಾಕೆ ಅಂತ ನೋಡಿ. CMಗೆ ಪತ್ರ ಬರೆದಿರುವಂತಹ ಸ್ಟೂಡೆಂಟ್ಸ್ ಅವ್ರ ಸಹಿ ಎಲ್ಲ ಹಾಕಿದ್ದಾರೆ. 105 ವಿದ್ಯಾರ್ಥಿಗಳ ಭವಿಷ್ಯ ಈಗ CM ಕೈಯಲ್ಲಿದೆ. ಇದು ವಾಪಸ್ ತಗೊಳ್ಬೇಕಾಗುತ್ತೆ. ಇದೆಲ್ಲ ಬಸವೇಶ್ವರ ಪ್ರೌಢಶಾಲೆ ಅಂತ ಶಾಲೆ ಹೆಸರು. ಕನ್ನಡ ಶಾಲೆಯನ್ನ ಮುಚ್ಚದಂತೆ ವಿದ್ಯಾರ್ಥಿಗಳು ಈಗ ಹೋರಾಟವನ್ನ ಆರಂಭಿಸಿದ್ದಾರೆ. CM DK ಶಿವಕುಮಾರ್ಗೆ ಒಂದು ಪತ್ರ ಬರೆದಿದ್ದಾರೆ ವಿದ್ಯಾರ್ಥಿಗಳು. 105 ವಿದ್ಯಾರ್ಥಿಗಳಿದ್ದಾರೆ. ಅವರ ಭವಿಷ್ಯದ ಪ್ರಶ್ನೆ. ಮಹಾಲಕ್ಷ್ಮೀಪುರಂ ಬಸವೇಶ್ವರ ಪ್ರೌಢಶಾಲೆ ಮುಚ್ಚದಂತೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇವತ್ತು ನಿಂದೆಯಿಂದ ಅಲ್ಲ, 1966ರಿಂದ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇರುವಂತಹ ಕನ್ನಡ ಶಾಲೆ. ಈ ಶಾಲೆಯ ಜಾಗ ಏನಿದೆ ಅದನ್ನ ಕಮರ್ಷಿಯಲ್ ಪರ್ಪಸ್ಗೆ ಬಳಸುವಂತಹ ಹುನ್ನಾರಗಳು ನಡೀತಾ ಇದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಬಸವೇಶ್ವರ ಸಹಕಾರ ಸಂಘದ ನಿರ್ಧಾರ ಏನಿದೆ ಇದನ್ನ ವಿರೋಧಿಸಿ ವಿದ್ಯಾರ್ಥಿಗಳು ಈಗ ತರಗತಿಯನ್ನ ಬಹಿಷ್ಕರಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಶಾಲೆಯನ್ನ ಮುಚ್ಚಬಾರದು ಅಂತ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, CM DK ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ಇರುವಂತಹ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಡಿ CM ಸಾಹೇಬ್ರೆ ಅಂತ ಕೇಳ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕನ್ನಡ ಶಾಲೆಯನ್ನ ಇದೀಗ ಮ್ಯಾನೇಜ್ಮೆಂಟ್ ಮುಚ್ಚಲು ಹೊರಟಿದೆ. ಸರ್ಕಾರದ ಸೈಟ್ ತಗೊಂಡು ಅನುದಾನದಲ್ಲಿ ಈ ಒಂದು ಕನ್ನಡ ಶಾಲೆಯನ್ನ ಜಗಜ್ಯೋತಿ ಬಸವೇಶ್ವರ ಸಹಕಾರ ಸಂಘ ನಡೆಸ್ತಾ ಇತ್ತು. ಬಟ್ ಇದೀಗ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಈ ಒಂದು ಶಾಲೆಯನ್ನ ಮುಚ್ಚೋಕೆ ಈಗ ಹುನ್ನಾರ ನಡೆದೆಂಬುದು ವಿದ್ಯಾರ್ಥಿಗಳು ಗಂಭೀರ ಆರೋಪ ಸಹ ಮಾಡ್ತಿದ್ರೆ. ಈ ಒಂದು ಶಾಲೆ ಎಲ್ಲ ಸರ್ಕಾರಿ ಸೈಟ್ ಇದು. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ, ಎಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಮಕ್ಕಳು ಅಲ್ಲಿ ಓದಬೇಕಿತ್ತು, ಈಗ ಸೀಟ್ ಬಿಲ್ಡಿಂಗ್ ಅಲ್ಲಿ ಓದ್ತಾ ಇದ್ದಾರೆ. ತುಂಬಾ ಸಮಸ್ಯೆ ಆಗಿದೆ, ವಾಶ್ರೂಮ್ ಇಲ್ಲ, ತುಂಬಾ ತೊಂದರೆ ಆಗಿದೆ. ಬಟ್ ಇದೀಗ ಮ್ಯಾನೇಜ್ಮೆಂಟ್ ಅವರು ಮಕ್ಕಳಿಗೆ ಪೋಷಕರಿಗೆ ಟಾರ್ಚರ್ ಕೊಡ್ತಿದ್ದಾರಂತೆ. ಒಂದ್ ಕಡೆ TC ತೆಗೆದುಕೊಂಡು ಹೋಗಿ ಬೇರೆ ಸ್ಕೂಲ್ಗಳಿಗೆ ಹಚ್ಚಿ ಅಂತ. ಯಾಕಂದ್ರೆ 8, 9ನೇ ತರಗತಿ ನಾವು ಕ್ಲೋಸ್ ಮಾಡ್ತೀವಿ ಅಂತ ಒಂದ್ ಕಡೆ ಹೇಳ್ತಿದ್ರೆ, ಮತ್ತೊಂದ್ ಕಡೆ ಬಂದಂತ ಸರ್ಕಾರ ಏನೋ ಶಿಕ್ಷಕರ ಕಳಿಸಿದ್ರೆ, ಬಂದಂತ ಶಿಕ್ಷಕರಿಗೆ ಸಹ ಹೇಳ್ತಿದ್ರೆ ಇಲ್ಲಿ 8, 9ನೇ ತರಗತಿ ನಾವು ಕ್ಲೋಸ್ ಮಾಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಬರಬೇಡ ಅಂತ ಒಂದ್ ಕಡೆ ಹೇಳ್ತಿದ್ರಂತೆ. ಸಾಕಷ್ಟು ಆರೋಪ ಸಹ ಮಾಡ್ತಿದ್ರೆ. ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಯನ್ನ ಮುಚ್ಚಬಾರದು ಎಂಬುದು ವಿದ್ಯಾರ್ಥಿಗಳು ಪೋಷಕರು ಒತ್ತಾಯ ಸಹ ಮಾಡ್ತಿದ್ರೆ, ಪ್ರತಿಭಟನೆ ಸಹ ಮಾಡ್ತಿದ್ರೆ. ಮಾತಾಡಿಸ್ತೀನಿ ಮೇಡಮ್, ನಮಸ್ತೆ. ಈಗ 8, 9, 10ನೇ ತರಗತಿಯನ್ನ ಕನ್ನಡ ಶಾಲೆಗೆ ಮುಚ್ಚೋಕೆ ಹೊರಟಿದ್ದಾರೆ. ಏನು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರಂತ? ಸರ್, ನಮ್ಮ ತಂಗಿದಿರೆಲ್ಲ ಇಲ್ಲೇ ಓದ್ತಾ ಇದ್ದಾರೆ. ಅವರು ಕೂಡ ಇಲ್ಲೇ ಓದ್ಬೇಕು, ನಾವು ಇಲ್ಲೇ ಓದ್ಬೇಕು. ಟೀಚರ್ಸ್ ಇಲ್ಲ ಅನ್ನೋ ಕೊರ್ಗಿದೆ. ಬಟ್ ನಮ್ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಮ್ಯಾನೇಜ್ಮೆಂಟ್ ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಂತೀರಾ. ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಅಂತ. ಅದೇನ್ ಕನ್ನಡ ಉಳಿಸ್ತಿದ್ದಾರೆ, ಏನ್ ಕನ್ನಡ ಬೆಳೆಸ್ತಿದ್ದಾರೆ, ಏನು ಮಾಡ್ತಾ ಇಲ್ಲ. ಮ್ಯಾನೇಜ್ಮೆಂಟ್ ಅವರು ಏನು ಮಾಡ್ತಾ ಇಲ್ಲ. ನಮ್ ಪೇರೆಂಟ್ಸ್ ನಾವ್ ಈ ತರ ಹೇಳಿದ್ರೆ ಪೇರೆಂಟ್ಸ್ ಗಳು ರೌಡಿ ಅಂತಾರೆ ಸರ್. ಪೇರೆಂಟ್ಸ್ ಏನ್ ರೌಡಿಗಳ ತರ ಕಾಣ್ತಾರೆ ಸರ್. ನಮ್ಗೆ ಕನ್ನಡ ಮಾಧ್ಯಮ ಶಾಲೆನೇ ಬೇಕು, ಇಲ್ಲೇ ಓದ್ತೀವಿ. ಎಲ್ಲಾ ಪೇರೆಂಟ್ಸ್ಗೂ ಒಳ್ಳೆ ಹೆಸರು ಬರ್ಬೇಕು ಅಂತಂದ್ರೆ ಟೀಚರ್ಸ್ಗೂ ಒಳ್ಳೆ ಹೆಸರು ಬರ್ಬೇಕು. ಎಲ್ಲಾ ಟೀಚರ್ಸ್ ನಮಗ್ ಸಪೋರ್ಟ್ಸ್ ಮಾಡಿದ್ದಾರೆ, ಎಲ್ಲಾ ಪೇರೆಂಟ್ಸ್ ಸಪೋರ್ಟ್ಸ್ ಮಾಡಿದ್ದಾರೆ. ನಾವ್ ಇಲ್ಲೇ ಓದ್ತೀವಿ, ಒಳ್ಳೆ ಹೆಸರು ತಗೊಂಡ್ಬರ್ತೀವಿ ಸರ್. ನಮ್ಗೆ ಇದೇ ಶಾಲೆನೇ ಬೇಕು ಸರ್. ಬೇರೆ 8, 9, 10ನೇ ತರಗತಿಯನ್ನ ಕ್ಲೋಸ್ ಮಾಡಕ್ ಹೊರಟಿದ್ದಾರೆ ಹಾಗಾದ್ರೆ? ಹಾ ಸರ್, 8, 9, 10 ನಮ್ ತಮ್ಮಂದಿರೆಲ್ಲ ಇಲ್ಲೇ ಓದ್ತಿದ್ದಾರೆ. ಅವ್ರಿಗೆಲ್ಲ ಅನ್ಯಾಯ ಆಗುತ್ತೆ ಅಲ್ವಾ ಸರ್. ನಾವು SLC ಬೇರೆ, ನಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕು ಅಂದ್ರೆ ಟೀಚರ್ಸ್ ಇಲ್ಲ ಸರ್. ನಾವ್ ಏನಂತ ಮಾಡ್ಬೇಕು? ನಮ್ಗೆಲ್ಲ ಕಷ್ಟ ಆಗ್ತಿದೆ. ನಮ್ಗೆ ಕನ್ನಡ ಶಾಲೆನೇ ಬೇಕು ಸರ್ ಅಷ್ಟೇ. ಟಾರ್ಚರ್ ಕೊಡ್ತಿದ್ರ? ಹಾ ಸರ್, ಕೊಡ್ತಿದ್ದಾರೆ. TC ತಗೊಂಡೋಗಿ ಅಂತ
ಪ್ರಾಬ್ಲಮ್ ಮಾಡ್ತಿದ್ದಾರೆ. ಇಲ್ಲಿ 10th ಸ್ಟಾರ್ಟ್ ಆಗಿ 3 ತಿಂಗಳು ಆಗ್ಬಿಟ್ಟಿದೆ. ನಾವು ಈಗ ಅರ್ಧದಲ್ಲಿ ಹೋದ್ರೆ ನಾವು ನಮ್ದೇ ಸೆಕೆಂಡ್ರಿ. ಫಸ್ಟ್ 8th 9th 10th ಅವರು ಇನ್ನೂ ಓದ್ಬೇಕು ಸರ್. ನಮ್ದು ಇದೆ ಓದೋದು. ಆದ್ರೆ ನಮ್ಗೆ ಅರ್ಧ ವರ್ಷಕ್ಕೆ ತಗೊಂಡೋಗಿ ಸೇರ್ಸ್ಕೊಳ್ಳಿ ಅಂದ್ರೆ ನಮ್ ತಂಗಿ ತಮ್ಮನೂ ಓದ್ತಿರ್ತಾರೆ. ಅವ್ರು ಯಾರು ಸೇರ್ಸ್ಕೋತಾರೆ ಅರ್ಧ ವರ್ಷ ಮುಗ್ದಾದ್ಮೇಲೆ? ಮೊದ್ಲು ಅಲ್ಲಿ ಬೆಂಚ್ ತರ ಇತ್ತು, ಇವಾಗ ಅದು ಇಲ್ಲ. ನೆಲದಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ, ಧೂಳ್ ಬರುತ್ತೆ, ಮರದಿಂದ ಎಲೆಗಳೆಲ್ಲ ಬೀಳುತ್ತೆ. ಒಂದೇ ಒಂದು ಫೆಸಿಲಿಟಿನೂ ಇಲ್ಲ ಸರ್. ಈ ಸ್ಕೂಲಲ್ಲಿ ಒಂದೇ ಒಂದು ಫೆಸಿಲಿಟಿನೂ ಇಲ್ಲ. ಕನ್ನಡ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತೀವಿ, ಉನ್ನತೀಕರಿಸ್ತು ಅಂತ ಸರ್ ಅದು ಬಾಯಿ ಮಾತಾಗ ಮಾತ್ರ ಹೇಳ್ತಿರೋದು ಸರ್. ಅದು ಕರ್ನಾಟಕದಲ್ಲಿ ಉಟ್ಕೊಂಡು ಕರ್ನಾಟಕ ಶಾಲೆನ ಹೆಂಗ್ ಮುಚ್ತಾರೆ? ಬಾಯಿ ಮಾತಿಗೆ ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ ಅಂತ ಹೇಳ್ತಾರೆ. ಅದೇನ್ ಉಳಿಸ್ತಾರೆ, ಅದೇನ್ ಬೆಳೆಸ್ತಾರೆ ನಮ್ಗಂತೂ ಗೊತ್ತಾಗ್ತಿಲ್ಲ. ನಮ್ಗೆ ಇದೇ ಕರ್ನಾಟಕ ಶಾಲೆನೇ ಬೇಕು. ಕನ್ನಡ ಮಾಧ್ಯಮ ಶಾಲೆನ ಯಾರಿಗೂ ಮುಚ್ಕೊಡಕ್ ಬಿಟ್ಕೊಡಲ್ಲ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.